ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಿಕ್ ಅಪ್ಡೇಟು ಕಾಮಿಡ್ ಕೆ ರಿಲೇಟೆಡು. ಇಲ್ಲಿ ನೋಡಿ, ಕಾಮಿಡ್ ಕೆದು ರೌಂಡ್ 3 ಮತ್ತು ರೌಂಡ್ 4 ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಕೊಡ್ತಾ ಇದ್ದಾನೆ. ಎಡಿಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೇಳಿದರೆ 19th ಆಗಸ್ಟ್ ಸ್ಟಾರ್ಟ್ ಆಗುತ್ತೆ, 21st ಆಗಸ್ಟ್ವರೆಗೆ ಇದೆ. ದಯವಿಟ್ಟು 19th ಆಗಸ್ಟ್ 5 PM ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ಎಡಿಟಿಂಗ್ ಮಾಡಿಕೊಂಡು ಏನಾದರೂ ರೀಆರ್ಡರ್ ಮಾಡಲಿಕ್ಕಿದ್ರೆ, ಡಿಲೀಟ್ ಮಾಡಲಿಕ್ಕಿದ್ರೆ, ಸೇವ್ ಮಾಡಲಿಕ್ಕಿದ್ರೆ, ಎಕ್ಸ್ಟ್ರಾ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕಿದ್ರೆ ಬೇಗ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ವರೆಗೆ ವೆಯ್ಟ್ ಮಾಡಬೇಡಿ, ಆಯಿತಾ. ಇದು ರೌಂಡ್ 3. ಯಾರಿಗೆ ರೌಂಡ್ 3 ಬರುತ್ತೆ? ಜನರಲ್ ಮೆರಿಟ್ ಅವರಿಗೆ. ಈಗ ಯಾವುದ್ಯಾವುದು ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಲ್ಲಿ ಅವರಿಗೆ ರಿಸರ್ವ್ ಮಾಡಿದಂಥ ಕಾಲೇಜಲ್ಲಿ ಸೀಟ್ಸ್ಗಳಲ್ಲಿ ಏನಾದರೂ ವೇಕೆಂಟ್ ಉಳಿದಿದೆ. ಈಗ ತುಂಬ ಕಾಲೇಜಸಲ್ಲಿ ಉಳಿದಿದೆ. ಈಗ ಟಾಪ್ 20ಅಲ್ಲಿ ಸಿಕ್ಕಿಲ್ಲ, ಉಳಿಲಿಲ್ಲ. ಟಾಪ್ 20 ನಂತರದ್ದು ಕಾಲೇಜ್ಗಳಲ್ಲಿ ತುಂಬ ಕಾಲೇಜಸ್ಗಳಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಇಂತಿಷ್ಟು ಸೀಟ್ಗಳನ್ನು ಅವರು ರಿಸರ್ವ್ ಮಾಡಿರ್ತಾರೆ. ಆ ಸೀಟ್ಗಳು ಉಳಿದಿರೋದನ್ನು ಈಗ ನೆಕ್ಸ್ಟ್ 3rd ರೌಂಡಿಗೆ ಜನರಲ್ ಮೆರಿಟಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಆ ಲೆಕ್ಕದಲ್ಲಿ ನನ್ನ ಪ್ರಕಾರ ಕಾಮಿಡ್ ಕೆಲಿ ನನ್ನ ಪ್ರಕಾರ ಎವ್ರಿ ಇಯರ್ ನೋಡಿದ್ದೇನೆ 3rd ರೌಂಡಲ್ಲಿ, ಅಂದರೆ ಯಾರು ಜನರಲ್ ಮೆರಿಟ್ ಅವರಿಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ 100% ಅಪ್ಗ್ರೇಡ್ ಆಗಿ ಆಗುತ್ತೆ. ಸೊ ಅಪ್ಗ್ರೇಡೇಷನ್ ಆಗುತ್ತೆ. ಯಾರ್ಯಾರು ಕಂಪ್ಲೀಟ್ಲಿ ಕಾಮಿಡ್ ಕೆ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ರೌಂಡ್ 3 ಆದಮೇಲೆ ರೌಂಡ್ 4ಗೂ ಪಾರ್ಟಿಸಿಪೇಟ್ ಮಾಡಿ. ಓಕೆ, ರೌಂಡ್ 4 ಇದು ಕೊಟ್ಟಿದ್ದಾರೆ, ಏನು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. 29th ಆಗಸ್ಟ್ ಸ್ಟಾರ್ಟ್ ಆಗುತ್ತೆ, 1 ಸೆಪ್ಟೆಂಬರ್ಗೆ ಎಡಿಟಿಂಗ್ ಇದೆ. ಸೊ ಈಗ ರೌಂಡ್ 3 ನೋಡ್ಕೊಳ್ಳಿ, 19th ಆಗಸ್ಟಿಂದ 21 ಆಗಸ್ಟ್ವರೆಗೆ ಇದೆ. ಅದಾದ ನಂತರ ರೌಂಡ್ 3 ರಿಸಲ್ಟ್ ಯಾವಾಗ ಬರುತ್ತೆ ಕೇಳಿದರೆ 22nd ಆಗಸ್ಟ್ ರಿಸಲ್ಟ್ ಬರುತ್ತೆ. ನಿಮಗೆ 28th ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲಿಕ್ಕೆ ಟೈಮ್ ಇದೆ, ಫೀಸ್ ಪೇಮೆಂಟ್ ಮಾಡಲಿಕ್ಕೆ. ಹಾಗಂತ 28th ವೆಯ್ಟ್ ಮಾಡಬೇಡಿ. ಆದಷ್ಟು ಬೇಗ ಫೀಸನ್ನು ಪೇಮೆಂಟ್ ಮಾಡಿ ಇದು ಮಾಡಿ. ನೆಕ್ಸ್ಟ್ ರೌಂಡಿಗೆ ಹೋಗೋದಾದ್ರೆ ನೆಕ್ಸ್ಟ್ ರೌಂಡಿಗೆ ಹೋಗಿ. ಯಾರು ನೆಕ್ಸ್ಟ್ ರೌಂಡಿಗೆ ಹೋಗಿ ಅಂತ ಕೇಳಿದರೆ, ಯಾರು ಕಂಪ್ಲೀಟ್ಲಿ ಕಾಮಿಡ್ ಕೆ ನಾನು 100% ಕಾಮಿಡ್ ಕೆಯಲ್ಲೇ ಸೀಟ್ ತಗೊಳ್ತೇನೆ ಅನ್ನೋರು ಮಾತ್ರ 4th ರೌಂಡಿಗೆ ಹೋಗಿ. ಯಾಕಂತ ಕೇಳಿದರೆ, ನೀವು ಎಕ್ಸಿಟ್ ಆಗಬೇಕು ಅಂತಿದ್ರೆ 3rd ರೌಂಡಲ್ಲೇ ಎಕ್ಸಿಟ್ ಆಗಬೇಕು ಕಾಮಿಡ್ ಕೆಯಿಂದ. ಇಲ್ಲ, ನಾನು ಕಾಮಿಡ್ ಕೆಯಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಟ್ರೈ ಮಾಡಿದೆ, ಬಟ್ ಸಿಗಲಿಲ್ಲ, ನನಗೆ ಬೇಕಾಗಿರೋ ಕಾಲೇಜ್ ಸಿಗ್ತಾ ಇಲ್ಲ, ನಾನು ಎಕ್ಸಿಟ್ ಆಗ್ತೇನೆ ಅಂತಿದ್ರೆ ರೌಂಡ್ 3 ಎಕ್ಸಿಟ್ ಆಗಿ. ಇನ್ ಕೇಸ್ ರೌಂಡ್ 4ಗೆ ಹೋಗಿ ನಿಮ್ಗೆ ಯಾವುದೇ ಕಾಲೇಜ್ ಅಲಾಟ್ ಆಗದೇ ಇದ್ದರೆ ಪ್ರಾಬ್ಲಮ್ ಇಲ್ಲ, ಬೈ ಡಿಫಾಲ್ಟ್ ಎಕ್ಸಿಟ್ ಆಗುತ್ತೆ. ಇನ್ ಕೇಸ್ ಆದರೆ ನೀವು ಕಾಮಿಡ್ ಕೆ ಥ್ರೂನೇ ಸೀಟ್ ತೊಗೊಳ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಂದು ಕಾಲೇಜ್ ಆಗಿರುತ್ತೆ, ಅದನ್ನು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ, 3rd ರೌಂಡಿಗೆ ಹೋಗ್ತೀರಾ, 3rd ರೌಂಡಲ್ಲಿ ಒಂದು ಕಾಲೇಜ್ ಆಗುತ್ತೆ, ಅದನ್ನು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ 4th ರೌಂಡಿಗೆ ಹೋಗ್ತೀರಾ, ಅಲ್ಲೂ ಇನ್ನೊಂದು ಕಾಲೇಜ್ ಆಗುತ್ತೆ. ಆವಾಗ ನನಗೆ ಬೇಡ ಅಂತ ಹೇಳಿದರೆ ಇಲ್ಲ, ಕಂಪಲ್ಸರಿ ರೌಂಡ್ 4ಗೆ ಹೋದರೆ ನೀವು ಕಂಪಲ್ಸರಿ ಸೀಟ್ ತೊಗೊಳ್ಳೇಬೇಕು. ಸೊ ರೌಂಡ್ 3 ಆದ ನಂತರ ಡಿಸೈಡ್ ಮಾಡಿ. ನೀವು ಕಾಮಿಡ್ ಕೆ ಥ್ರೂನೇ ಹೋಗೋದಾದರೆ ರೌಂಡ್ 4ವರೆಗೂ ಹೋಗಿ. ಯಾಕಂತ ಕೇಳಿದರೆ ಕಾಮಿಡ್ ಕೆಗೆ ಇಂತಿಷ್ಟು ಸೀಟ್ ಅಂತ ರಿಸರ್ವ್ ಆಗಿರುತ್ತೆ. ಆ ಸೀಟ್ಗಳನ್ನು ಕಾಮಿಡ್ ಕೆ ಸ್ಟೂಡೆಂಟ್ಸ್ಗಳಿಗೆ ಕೊಡಲೇಬೇಕು. ಇದು ಕಂಪಲ್ಸರಿ ಸ್ಟೂಡೆಂಟ್ಸ್, ಇದು ಕಂಪಲ್ಸರಿ. ನೆನಪಿಟ್ಕೊಳ್ಳಿ, 2ಗೆ ಕಾಮಿಡ್ ಕೆದು ಫೈನಲ್ ರೌಂಡ್ ರಿಸಲ್ಟ್ ಬಂದುಬಿಡುತ್ತೆ, ಅಂದರೆ 4th ರೌಂಡ್ ರಿಸಲ್ಟ್ ಕೂಡ ಬಂದು ಬರುತ್ತೆ. ಯಾವಾಗ? 2ಗೆ. ಇಲ್ಲಿದೆ ನೋಡಿ, 10 AM 30 ಆಗಸ್ಟಿಂದ 1 ಸೆಪ್ಟೆಂಬರ್ವರೆಗೆ ಎಡಿಟಿಂಗ್ ಆಪ್ಷನ್ ಇದೆ. 2 ಸೆಪ್ಟೆಂಬರ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದ ನಂತರ ನಿಮಗೆ 6th ಒಳಗಡೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ನೋಡಿ, ಕಾಮಿಡ್ ಕೆ ಮತ್ತು KCET ನೋಡಿ, KCET ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ, ಬಟ್ 3rd ರೌಂಡ್ ಬರಲಿಕ್ಕೂ ಮುಂಚೆ ಕಾಮಿಡ್ ಕೆದು ಕಂಪ್ಲೀಟ್ ಪ್ರಾಸೆಸ್ ಮುಗ್ದಿರುತ್ತೆ, ಕಂಪ್ಲೀಟ್ ಪ್ರಾಸೆಸ್. ಓಕೆ, ಸೊ ಇದಕ್ಕೆ ನಾನು ಹೇಳ್ತಾ ಇರೋದು, ಯಾರ್ಯಾರು ಕಂಪ್ಲೀಟ್ಲಿ ಕಾಮಿಡ್ ಕೆ ಅಂತಿದ್ದೀರಾ ದಯವಿಟ್ಟು 4th ರೌಂಡ್ವರೆಗೆ ಹೋಗಿ. ಅಪ್ಗ್ರೇಡೇಷನ್ ಆಗೇ ಆಗುತ್ತೆ. ಕಲ್ಯಾಣ ಕರ್ನಾಟಕ ರೀಜನಲ್ಲೂ ಕೂಡ ತುಂಬ ಅಪ್ಗ್ರೇಡ್ ಆಗಿದೆ. ಎವ್ರಿ ಇಯರ್ ಏನಾಗುತ್ತೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ರೌಂಡ್ 1ಇಂದ ನೆಕ್ಸ್ಟ್ ರೌಂಡಿಗೆ ಅಪ್ಗ್ರೇಡೇಷನ್ ಆಗೇ ಆಗುತ್ತೆ. ಬಟ್ ಈ ವರ್ಷ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಅಪ್ಗ್ರೇಡೇಷನ್ ಆಗಿದೆ. ಆ ಲೆಕ್ಕದಲ್ಲಿ ಜನರಲ್ ಮೆರಿಟ್ ಕೂಡ ಅಪ್ಗ್ರೇಡ್ ಆಗುತ್ತೆ. ಸೊ ನೆಕ್ಸ್ಟ್ ರೌಂಡಿಗೆ ಹೋಗಿ. ಓಕೆ, ಮತ್ತು ಯಾವುದಕ್ಕೂ ಕೂಡ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ, ಸರಿನಾ? ಇದಿಷ್ಟು ಕಾಮಿಡ್ ಕೆ ಅಪ್ಡೇಟ್ ಆಗಿದೆ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇದಿಷ್ಟು ಮತ್ತು ಈ ಡೇಟಿಗೆ ಲಾಸ್ಟ್ ಡೇಟ್ವರೆಗೆ ವೆಯ್ಟ್ ಮಾಡಬೇಡಿ. 19th ಸ್ಟಾರ್ಟ್ ಆಗುತ್ತೆ, 19th ರೌಂಡ್ 3 19th ಸ್ಟಾರ್ಟ್ ಆಗುತ್ತೆ, 19th ನೀವು ಇದು ಮಾಡಿ. ಅರ್ಥ ಆಯ್ತಾ? 19th ಆಗದಿದ್ದರೆ 20th ಆದರೂ ಏನೇನು ಎಡಿಟಿಂಗ್ ಇದೆ, ಆರ್ಡ್ರ್ ಡಿಲೀಟ್ ಮಾಡೋದು, ರೀಆರ್ಡರ್ ಮಾಡೋದಿದ್ರೆ ಆದಷ್ಟು ಬೇಗ ಮಾಡ್ಕೊಳ್ಳಿ, ಸರಿನಾ? ಸೊ ಇದಿಷ್ಟು ಸ್ಕೆಡ್ಯೂಲ್ ಆಗಿದೆ, ಇದನ್ನು ಫಾಲೋ ಮಾಡಿ. ಕಾಮಿಡ್ ಕೆಲ್ಲಿ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಲಾಸ್ಟ್ ಡೇಟ್ವರೆಗೆ ವೆಯ್ಟ್ ಮಾಡ್ಕೊಂಡು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಯಾರ್ಯಾರು KCETನೇ ಮೇಯ್ನಾಗಿ ತಗೊಳ್ತಾ ಇದ್ದೀರಾ, ಕಾಮಿಡ್ ಕೆ ಸುಮ್ಮನೆ ಬ್ಯಾಕಪ್ಪಿಗಾಗಿ ಇಟ್ಕೊಂಡಿದ್ದೀರಾ, ದಯವಿಟ್ಟು 3rd ರೌಂಡ್ ಆದ ನಂತರ ಡಿಸಿಷನ್ ತಗೊಂಡು ಎಕ್ಸಿಟ್ ಆಗೋದಿದ್ರೆ ಎಕ್ಸಿಟ್ ಆಗಿ. ಓಕೆ, ಸೊ ಮತ್ತು ಈಗ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ತುಂಬ ಕಾಲೇಜಸ್ ಸೀಟ್ ಸಿಕ್ಕಿದೆ, ಅದೆಲ್ಲ ಸೀಟ್ ಉಳಿದಿದೆ, ಅದೆಲ್ಲ ಜನರಲ್ ಮೆರಿಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಅಪ್ಗ್ರೇಡೇಷನ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅಂತಿದ್ದೀರ ಅದು ಸಿಗೋ ಚಾನ್ಸಸ್ ವೆರಿ ಹೈ ಇದೆ ಕಾಮಿಡ್ ಕೆಯಲ್ಲಿ. ಸೊ ನೆಕ್ಸ್ಟ್ ರೌಂಡಿಗೆ ಹೋಗಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.